ಸಿಎಂ ಪತ್ನಿ ಬದಲಿ ನಿವೇಶನ ಪಡೆದಿರೋದು ಅಕ್ರಮ ಅಲ್ವಾ ಅಂತ ಕೇಳ್ತಾರೆ. ಎಲ್ಲಿ ಪ್ರೂವ್ ಆಗಿದೆ ಅಕ್ರಮ ಅಂತ? ಪ್ರೂವ್ ಆಗಿಲ್ಲ. ನಾವೇ ಜಡ್ಜ್ ಆಗಕ್ಕಾಗತ್ತಾ? ಆಗಲ್ಲ. ಅವರು ಹೇಳಬಾರ್ದಂಗೆ. ಆಪಾದನೆ ಬಂದಾಗ ತನಿಖೆಗೆ ಸ್ಪಂದಿಸುವುದು ಕರ್ತವ್ಯ. ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವ ಅವಕಾಶವೂ ಇರುತ್ತೆ. ಅದನ್ನು ಅವ್ರು ಪ್ರಶ್ನೆ ಮಾಡಿದ್ದಾರೆ ಇವತ್ತು. ನೋಡೋಣ ಏನಾಗುತ್ತೆ ಅಂತ ಸಿ.ಟಿ. ರವಿ ಅವರು ಹೇಳಿದ್ದಾರೆ. ಬಟ್ ಅದು ಅವರಿಗೆ ಬದಲಿ ನಿವೇಶನ ಪಡೆದಿರೋದು ಅಕ್ರಮ ಅಲ್ವಾ ಅಂತ ಅವ್ರು ಕೇಳಿದರೆ ಉತ್ತರ ಕೋರ್ಟ್ ಕೊಡಬೇಕಷ್ಟೆ, ನಾವು ಕೊಡೋಕ್ಕಾಗಲ್ಲ. ದಲ್ಲಿ ಅಕ್ರಮ ನಡೆದಿರೋದು ನಿಜ ಅನ್ನೋದನ್ನು ಬಹುತೇಕ ಎಲ್ಲ ಪಕ್ಷಗಳು ಒಪ್ಕೊಂಡಿದ್ದಾವೆ. ಕಾಂಗ್ರೆಸ್ಸು ಒಪ್ಕೊಂಡಿದೆ ಮೂಡಾದಲ್ಲಿ ಅಕ್ರಮ ನಡೆದಿದೆ ಅಂತ. ಯಾರು ಮಾಡಿದ್ದಾರೆ ಅನ್ನೋದು ಮಾತ್ರ ತನಿಖೆಯಿಂದ ಸಾಬೀತಾಗಬೇಕಾಗಿರೋ ಸಂಗತಿ. ಅಕ್ರಮ ನಡೆದಿರೋದು ನಿಜ. ಯಾರು ಮಾಡಿದ್ದಾರೆ, ಯಾರು ಕಾಲ್ಗಟ್ಟದಲ್ಲಿ ಮಾಡಿದ್ದಾರೆ, ಯಾರು ಬೆನಿಫಿಷರ್ಸ್, ಅದರ ಲಾಭ ಪಡ್ಕೊಂಡವ್ರು ಯಾರು ಅನ್ನೋದು ಮಾತ್ರ ತನಿಖೆಯಿಂದ ಸಾಬೀತಾಗಬೇಕಾಗಿರುವ ಸಂಗತಿ. ನನ್ನ ಮೂಲಭೂತವಾಗಿರೋ ಪ್ರಶ್ನೆ, ಮುಖ್ಯಮಂತ್ರಿಯವರ ಪತ್ನಿ ಆಗದೇ ಇದ್ದಿದ್ದರೆ 30 ವರ್ಷದ ಹಿಂದೆ ಅಭಿವೃದ್ಧಿ ಹೊಂದಿದ ವಿಜಯನಗರ ಬಡಾವಣೆಯಲ್ಲಿ ಬದಲಿ ನಿವೇಶನ ಸಿಗ್ತಾ ಇತ್ತಾ? ಮತ್ತು ಪ್ರಾಸ್ಪೆಕ್ಟಿವ್ ಮತ್ತು ರೆಟ್ರಾಸ್ಪೆಕ್ಟಿವ್ ನಡುವೆ ಹಿಂದೆ ವಶಪಡಿಸಿಕೊಂಡ ಜಮೀನಿಗೂ 50% ನಿವೇಶನ ಕೊಡಬೇಕು ಅಂತ ಎಲ್ಲೂ ಆದೇಶ ಆಗಿರಲಿಲ್ಲ. ಆದರೆ ನಿವೇಶನ ಕೊಡಲಾಯಿತು. ಇದು ಅಕ್ರಮ ಅಲ್ವಾ? ಮೂಲ ಪ್ರಶ್ನೆ ಇರೋದೇ ಅದು. ಇದು ಅಕ್ರಮನ ಅಲ್ವಾ ಅಂತಕ್ಕಂಥದ್ದೇ ಪ್ರೂವ್ ಆಗಬೇಕು ಕೋರ್ಟ್ನಲ್ಲಷ್ಟೇ.